ವೆಲ್ಕಮ್ ಟು ಒನ್ ಮೋರ್ ವಿಡಿಯೋ ಆಫ್ CS ಟೆಕ್ನಾಲಜಿ. ಈ ವಿಡಿಯೋದಲ್ಲಿ ನಾವು ಮೈಕ್ರೋ ಸರ್ವಿಸಸ್ನ ಕೋರ್ ಕಾಂಪೊನೆಂಟ್ಸ್ ಯಾವುದು ಅನ್ನೋದು ನೋಡೋಣ. ಸೊ ಇಲ್ಲಿವರೆಗೂ ನೀವು ನನ್ನ ಪ್ರೀವಿಯಸ್ ವಿಡಿಯೋ ಮೈಕ್ರೋ ಸರ್ವಿಸಸ್ ಅನ್ನೋದು ನೋಡಿಲ್ಲ ಅಂತಂದರೆ ದಯವಿಟ್ಟು ಆ ವಿಡಿಯೋನ ನೋಡಿ. ಆ ವಿಡಿಯೋ ಲಿಂಕ್ ಈ ಪ್ಲೇಸಲ್ಲಿ ಸಿಗುತ್ತೆ ನಿಮಗೆ. ಆ ವಿಡಿಯೋ ಅಲ್ಲಿ ನಾನು ಅಟ್ ಹೈ ಲೆವೆಲ್ ವಾಟ್ ಇಸ್ ಮೈಕ್ರೋ ಸರ್ವಿಸಸ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕ್ಲೈಂಟ್ ಸರ್ವರ್ ಇಂಟ್ರಾಕ್ಷನ್ ಸ್ವಲ್ಪ ಬೇಸಿಕ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದು ಕಾಮರ್ಸ್ ಅಪ್ಲಿಕೇಶನ್ನ ತೊಗೊಂಡ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಜೊತೆಗೆ ಅದರ ಅಡ್ವಾಂಟೇಜಸ್ ಏನೇನಿದೆ ಅನ್ನೋದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈಗ ಈ ವಿಡಿಯೋನ ಮೇನ್ ಕಂಟೆಂಟಿಗೆ ಬರೋಣ. ವಾಟ್ ಆರ್ ದಿ ಕೋರ್ ಕಾಂಪೊನೆಂಟ್ಸ್ ಆಫ್ ಮೈಕ್ರೋ ಸರ್ವಿಸಸ್? ಒನ್ ಆಫ್ ದಿ ವೆರಿ ಬೇಸಿಕ್ ಕಾಂಪೊನೆಂಟ್ ಈಸ್ ಡೇಟಾಬೇಸ್. ಡೇಟಾಬೇಸ್ ಆ್ಯಕ್ಚುಲಿ ಯಾವುದೇ ವೆಬ್ ಅಪ್ಲಿಕೇಶನ್ ತೊಗೊಂಡ್ರೆ ಅದಕ್ಕೆ ಒಂಥರದು ಬೇಸಿಕ್ ಇದ್ದಂಗೆ, ರೈಟ್? ವಿತೌಟ್ ಅ ಡೇಟಾಬೇಸ್ ನೀವೊಂದು ವೆಬ್ ಅಪ್ಲಿಕೇಶನ್ ಜನರಲಿ ಮಾಡೋದಕ್ಕೆ ಆಗೋದಿಲ್ಲ, ರೈಟ್? ಇದರಲ್ಲಿ ಮೈಕ್ರೋ ಸರ್ವಿಸಸ್ ಅಲ್ಲಿ ಒಂದು ಸ್ಪೆಸಿಫಿಕ್ ಕಾನ್ಸೆಪ್ಟ್ ಇದೆ, ದಟ್ ಈಚ್ ಆಫ್ ದಿಸ್ ಡೇಟಾಬೇಸ್ ವಿಲ್ ಬಿ ಅ ಸಿಂಗಲ್ ಡೇಟಾಬೇಸ್ ಪರ್ ಸರ್ವಿಸ್, ರೈಟ್? ಏನಕ್ಕದು ಸಿಂಗಲ್ ಡೇಟಾಬೇಸ್ ಅಂತ ಅಂದರೆ, ದಿಸ್ ಈಸ್ ಮೋರ್ ಆಫ್ ಅ ಡಿಸೈನ್ ಪ್ಯಾಟರ್ನ್ ಫಾರ್ ಮೈಕ್ರೋ ಸರ್ವಿಸಸ್ ಬೇಸ್ಡ್ ಆರ್ಕಿಟೆಕ್ಚರ್, ರೈಟ್? ಅಂದರೆ ಪ್ರತಿಯೊಂದು ನಾವು ಒಂದು ಮೈಕ್ರೋ ಸರ್ವಿಸ್ ಮಾಡ್ತಿದ್ದೀವಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಅ ಪ್ರಾಡಕ್ಟ್ ಮೈಕ್ರೋ ಸರ್ವಿಸ್. ಆ ಪ್ರಾಡಕ್ಟ್ ಮೈಕ್ರೋ ಸರ್ವಿಸಿಗೆ ಒಂದು ಸಪ್ರೇಟ್ ಆಗಿ ಅದರದೇ ಆದಂಥ ಒಂದು ಡೇಟಾಬೇಸ್ ಇರುತ್ತೆ. ವಿ ಮೇ ಕಾಲ್ ಇಟ್ ಅಸ್ ಪ್ರಾಡ್ ಡೇಟಾಬೇಸ್. ಏನಕ್ಕೆ ಈ ಥರ ಕಾನ್ಸೆಪ್ಟ್ ಅಂತಂದರೆ, ದಿಸ್ ಇಸ್ ಪಾರ್ಟ್ ಆಫ್ ದಿ ಮೈಕ್ರೋ ಸರ್ವಿಸಸ್ ಡಿಸೈನ್ ಆರ್ಕಿಟೆಕ್ಚರ್. ಆದರೆ ಇದು ಈ ಥರ ಜನರಲ್ ಆಗಿ ಹೇಳ್ಬೋದು, ಬಟ್ ವೈ ದಿಸ್ ಡಿಸೈನ್ ಆರ್ಕಿಟೆಕ್ಚರ್ ಈಸ್ ಕೈಂಡ್ ಆಫ್ ಡಿಸೈಡೆಡ್? ಏನಕ್ಕೆ ಈ ಥರ ಮಾಡಿದ್ರು? ಪ್ರತಿಯೊಂದಕ್ಕೂ ಸಪ್ರೇಟ್ ಆಗಿ ಇರೋ ಡೇಟಾ, ಪ್ರತಿ ಮೈಕ್ರೋ ಸರ್ವಿಸಿಗೆ ಅದರದೇ ಆದಂಥ ಡೇಟಾಬೇಸ್ ಇರಬೇಕು ಅನ್ನೋದು ಏನಕ್ಕೆ ಮಾಡಿದ್ರು? ಸೊ ಇದಕ್ಕೆ ಕೆಲವೊಂದು ರೀಸನ್ಸ್ ಇದಾವೆ. ಫಸ್ಟ್ ರೀಸನ್ ಬಂದ್ಬಿಟ್ಟು, ಚೇಂಜಸ್ ಟು ಇಂಡಿವಿಜುವಲ್ DB ವಿಲ್ ನಾಟ್ ಇಂಪ್ಯಾಕ್ಟ್ ಅದರ್ ಮೈಕ್ರೋ ಸರ್ವಿಸಸ್. ಅಂದರೆ ಈಗ ಪ್ರಾಡ್ DB ಇದೆ, ಇದರಲ್ಲಿ ನೀವೇನೋ ಚೇಂಜ್ ಮಾಡಬೇಕು, ಇದರದ್ದು ಯಾವುದಾದ್ರೂ ಒಂದು ಸ್ಕೀಮಾ ಚೇಂಜ್ ಮಾಡಬೇಕು. ಹಿಂಗೆ ಮಾಡಿದಾಗ ನೀವು ಇನ್ನೊಂದು ಡೇಟಾಬೇಸ್ ಇದೆ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಆರ್ಡರ್ ಡೇಟಾಬೇಸ್, ರೈಟ್? ಈ ಡೇಟಾಬೇಸಲ್ಲಿ ಚೇಂಜ್ ಮಾಡಿದ್ರೆ ಇನ್ನೊಂದು ಡೇಟಾಬೇಸಿಗೆ ಇಂಪ್ಯಾಕ್ಟ್ ಆಗೋದಿಲ್ಲ. ಏನಕ್ಕೆ ಇಂಪ್ಯಾಕ್ಟ್ ಆಗೋದಿಲ್ಲ? ಯಾಕಂತಂದರೆ ದಟ್ ಈಸ್ ಟೋಟಲಿ ಸಪ್ರೇಟ್ ಅಲ್ವಾ? ಆರ್ಡರ್ ಡೇಟಾಬೇಸ್, ಪ್ರಾಡಕ್ಟ್ ಡೇಟಾಬೇಸಲ್ಲಿ ಆರ್ಡರ್ ಡೇಟಾಬೇಸ್ ರಿಲೇಟೆಡ್ ಕಂಟೆಂಟ್ ಏನೂ ಇರಲ್ಲ. ಆವಾಗ ನೀವು ಕೇಳ್ಬೋದು, ಅವಾಗ ಈಗ ಪ್ರಾಡಕ್ಟ್ ಡೇಟಾಬೇಸ್ ಅಥವಾ ಪ್ರಾಡಕ್ಟ್ ಸರ್ವಿಸಿಗೆ ಆರ್ಡರ್ ರಿಲೇಟೆಡ್ ಏನಾದ್ರು ಇನ್ಫಾರ್ಮೇಷನ್ ಬೇಕು ಅಂತಂದರೆ ಅವಾಗ ಏನು ತಗೊಳುತ್ತೆ, ಹೆಂಗೆ ಆಕ್ಸೆಸ್ ಮಾಡುತ್ತೆ ಅಂತಂದರೆ, ಇಟ್ ವಿಲ್ ಓನ್ಲಿ ಆಕ್ಸೆಸ್ ಥ್ರೂ ದ ಆಕ್ಚುಯಲ್ ಸರ್ವಿಸ್, ನಾಟ್ ಡೈರೆಕ್ಟ್ಲಿ ಥ್ರೂ ದ ಡೇಟಾಬೇಸ್. ಒಂದು ಸರ್ವಿಸು ಡೇಟಾಬೇಸಿಗೆ ಡೈರೆಕ್ಟಾಗಿ ಆಕ್ಸೆಸ್ ಮಾಡಲ್ಲ, ಅಥವಾ ಡೇಟಾಬೇಸ್ ಡೈರೆಕ್ಟಾಗಿ ಆಕ್ಸೆಸ್ ಮಾಡಲ್ಲ. ಆಲ್ ದಿ ಕಮ್ಯುನಿಕೇಶನ್ ಶುಡ್ ಹ್ಯಾಪನ್ ಥ್ರೂ ದಿ ಸರ್ವಿಸ್ ಲೆವೆಲ್. Okay, this is one thing. The second thing is eliminating single point of failure. ಸೊ ಸಿಂಗಲ್ ಪಾಯಿಂಟ್ ಆಫ್ ಫೇಲಿಯರ್ ಏನಿರುತ್ತಲ್ಲ ಇದಿರೋದಿಲ್ಲ. ಇನ್ ಕೇಸ್ ಅದರ ಅರ್ಥ ಏನಂತಂದ್ರೆ, ಈಗ ಪ್ರಾಡಕ್ಟ್ ಡೇಟಾಬೇಸ್ ಅಥವಾ ಪ್ರಾಡಕ್ಟ್ ಸರ್ವಿಸ್ ಏನಾದರೂ ಫೇಲ್ ಆಯಿತು ಅಂತಂದ್ರೆ, ದೇರ್ ವಿಲ್ ಬಿ ನೋ ಇಂಪ್ಯಾಕ್ಟ್ ಆನ್ ಆರ್ಡರ್ ಡೇಟಾಬೇಸ್. ದಿಸ್ ಈಸ್ ಸಪ್ರೇಟ್ ಅಂಡ್ ದಿಸ್ ಈಸ್ ಸಪ್ರೇಟ್. ಸೊ ದಿಸ್ ಈಸ್ ಒನ್ ಆಫ್ ದಿ ವೆರಿ ಸ್ಪೆಸಿಫಿಕ್ ಬೆನಿಫಿಟ್ ಆಫ್ ಓವರ್ ಆಲ್ ಮೈಕ್ರೋ ಸರ್ವಿಸಸ್ ಆರ್ಕಿಟೆಕ್ಚರ್. ಒಂದು ಸರ್ವಿಸ್ ಏನಾದರೂ ಫೇಲ್ ಆಯಿತು ಅಂತಂದ್ರೆ ಅದರ ಇಂಪ್ಯಾಕ್ಟ್ ಬೇರೆ ಸರ್ವಿಸ್ ಮೇಲೆ ಬರೋದಿಲ್ಲ, ಮೋಸ್ಟ್ ಪ್ರಾಬಬ್ಲಿ ಬರೋದಿಲ್ಲ. ಓಕೆ, ಥರ್ಡ್ ಬಂದ್ಬಿಟ್ಟು ಇಂಡಿವಿಜುವಲ್ ಡೇಟಾಬೇಸ್. ಈಗ ಫಾರ್ ಎಕ್ಸಾಂಪಲ್ ನಾನು ಲಾಸ್ಟ್ ವಿಡಿಯೋಲಿ ಹೇಳಿದ್ದೆ, ಈಗ ಪ್ರಾಡಕ್ಟ್ ಡೇಟಾಬೇಸ್ ಮೇಲೆ ಜಾಸ್ತಿ ಲೋಡ್ ಇದೆ ಅನ್ಕೊಳ್ಳಿ ಅಲ್ವಾ? ಸೊ ಅವಾಗ ಏನು ಮಾಡ್ಬೋದು, ಈ ಪ್ರಾಡಕ್ಟ್ ಡೇಟಾಬೇಸ್ನೇ ಮಾತ್ರ ನೀವು ಸ್ಕೇಲ್ ಮಾಡ್ಬೋದು. ಸ್ಕೇಲಿಂಗ್ ಅಂದರೆ ಏನು? ನೀವು ಮಲ್ಟಿಪಲ್ ಇನ್ಸ್ಟೆನ್ಸಸ್ ಆಫ್ ಪ್ರಾಡ್ ಡೇಟಾಬೇಸ್ನ ಇನ್ಸ್ಟ್ಯಾನ್ಶಿಯೇಟ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಇದು ಪ್ರಾಡ್ ಡೇಟಾಬೇಸ್ 1, ದಿಸ್ ಇಸ್ ಡೇಟಾಬೇಸ್ 2, ದಿಸ್ ಇಸ್ ಡೇಟಾಬೇಸ್ 3. ಸೊ ಇದೇ ಥರ ಪ್ರಾಡಕ್ಟ್ ಡೇಟಾಬೇಸ್ ಮಾತ್ರ ನೀವು ಜಾಸ್ತಿ ಇನ್ಸ್ಟೆನ್ಸ್ ಮಾಡ್ಕೊತ ಹೋಗ್ಬೋದು. ಯಾಕಂತಂದರೆ ಫಾರ್ ಎಕ್ಸಾಂಪಲ್ ನಾನು ಲಾಸ್ಟ್ ವಿಡಿಯೋಲಿ ಹೇಳಿದ್ದೆ, ಪ್ರತಿಯೊಂದು ಈಗ ಒಂದು ಕಾಮರ್ಸ್ ಪ್ಲಾಟ್ಫಾರ್ಮಲ್ಲಿ ಈಗೆಲ್ಲ ನಾವು ಬ್ರೌಸಿಂಗ್ ಮಾಡ್ತಾ ಇರ್ತೀವಿ, ರೈಟ್? ಲೈಕ್ ವಿಂಡೋ ಶಾಪಿಂಗ್ ಥರ ನಾವು ಪ್ರಾಡಕ್ಟ್ಸ್ನ ಏನಾದ್ರು ನೋಡ್ತಾ ಇರ್ತೀವಿ. ಈಗ ನಾವು ಪ್ರಾಡಕ್ಟ್ಸ್ನ ಜಾಸ್ತಿ ನೋಡ್ತೀವಿ, ಆದರೆ ಎಲ್ಲದನ್ನ ಆರ್ಡರ್ ಮಾಡ್ತೀವಾ? ಮಾಡೋದಿಲ್ಲ. ದಟ್ ಈಸ್ ದ ರೀಸನ್ ಪ್ರಾಡಕ್ಟ್ ಡೇಟಾಬೇಸ್ ಮೇಲೆ ಜಾಸ್ತಿ ರಿಕ್ವೈರ್ಮೆಂಟ್ ಇರುತ್ತೆ. ಅದರಿಂದ ನಾವು ಪ್ರಾಡಕ್ಟ್ ಡೇಟಾಬೇಸ್ನ ಮಾತ್ರ ಸ್ಕೇಲ್ ಮಾಡ್ಕೋಬೋದು, ರೈಟ್? ದಿಸ್ ಇಸ್ ಒನ್ ಅಡ್ವಾಂಟೇಜ್. ಇನ್ನೊಂದು ಅಡ್ವಾಂಟೇಜ್ ಏನಂತಂದರೆ, ಹೊಸಬ್ರು ಯಾರು ಈ ಪ್ರಾಡಕ್ಟ್ ಸರ್ವಿಸ್ನ ವರ್ಕ್ ಮಾಡ್ತಾರೋ, ದೇ ವಿಲ್ ಹ್ಯಾವ್ ಅ ಲೆಸ್ಸರ್ ಲರ್ನಿಂಗ್ ಕರ್ವ್, ರೈಟ್? ಲೆಸ್ಸರ್ ಲರ್ನಿಂಗ್ ಕರ್ವ್ ಅಂದರೆ ಅವರು ಎಲ್ಲ ಬೇರೆ ಡೇಟಾಬೇಸ್, ಬೇರೆ ಮೈಕ್ರೋ ಸರ್ವಿಸಸ್ನ ಡೀಟೇಲ್ ಆಗಿ ನೋಡೋದು ಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಹೊಸಬ್ರು, ಇಫ್ ದ ನ್ಯೂ ಪರ್ಸನ್ ವಾಂಟ್ಸ್ ಟು ವರ್ಕ್ ಆರ್ ಈಸ್ ಸಪೋಸ್ ಟು ವರ್ಕ್ ಡೆಡಿಕೇಟೆಡ್ಲಿ ಆನ್ ಆರ್ಡರ್ ಡೇಟಾಬೇಸ್, ರೈಟ್? ಸೊ ಆರ್ಡರ್ ಸರ್ವಿಸ್ ಆರ್ ಆರ್ಡರ್ ಡೇಟಾಬೇಸ್. ಸೊ ಅವ್ರ ಆರ್ಡರ್ ಡೇಟಾಬೇಸ್ನ ಒಂದು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು. ದೇ ನೀಡ್ ನಾಟ್ ನೋ ಪ್ರಾಡಕ್ಟ್ ಅಂಡ್ ಪ್ರಾಡಕ್ಟ್ ಡೇಟಾಬೇಸ್, ಪ್ರಾಡಕ್ಟ್ ಸರ್ವಿಸ್ ಅಂಡ್ ಪ್ರಾಡಕ್ಟ್ ಡೇಟಾಬೇಸ್. ದಟ್ಸ್ ದ ಅಡ್ವಾಂಟೇಜ್. ನೆಕ್ಸ್ಟ್ ಬಂದ್ಬಿಟ್ಟು ಪಾಲಿಗ್ಲಾಟ್ ಪರ್ಸಿಸ್ಟೆನ್ಸ್ ಅಂತ. ಏನಂತಂದರೆ, ಫಾರ್ ಎಕ್ಸಾಂಪಲ್ ಪ್ರಾಡಕ್ಟ್ ಡೇಟಾಬೇಸಿಗೆ ಅಥವಾ ಆರ್ಡರ್ ಡೇಟಾಬೇಸಿಗೆ ಐ ನೀಡ್
SQL database, SQL type DB. However, for product, I would require no SQL type of DB, right? Maybe a MongoDB or something like that. So this kind of benefit, right, will be helpful when I use separate database for each service. Okay, I think ಇದು ನಿಮಗೆ ಅರ್ಥ ಆಗಿರ್ಬೋದು. ಈಗ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ, ನೆಕ್ಸ್ಟ್ ಕೋರ್ ಕಾಂಪೊನೆಂಟಿಗೆ ಹೋಗೋಣ, ವಿಚ್ ಈಸ್ ದ ಕಂಟೈನರ್ಸ್. ಈ ಕಂಟೈನರ್ಸ್ ಬಂದ್ಬಿಟ್ಟು ಕಂಟೈನರ್ಸ್ ಇಟ್ ಸೆಲ್ಫ್ ಈಸ್ ಅ ವೆರಿ ಡೀಪ್ ಟಾಪಿಕ್, ವೆರಿ ಸ್ಪೆಸಿಫಿಕ್ ಟಾಪಿಕ್. ಕಂಟೈನರ್ಸ್ ಅಂದ್ರೆ ಏನು, ಅದೇನು ಮಾಡುತ್ತೆ ಅನ್ನೋದು. ಸೊ ಇದರಲ್ಲಿ ನಾವು ಅಷ್ಟು ಡೀಟೇಲ್ ಆಗಿ ಹೋಗಕ್ಕೆ ಆಗೋದಿಲ್ಲ. ಸೊ ಆ ರೀಸನ್ ಅಲ್ಲಿ ನಾನೇನು ಮಾಡ್ತೀನಿ, ಅಟ್ ಅ ಹೈ ಲೆವೆಲ್ ಐ ವಿಲ್ ಎಕ್ಸ್ಪ್ಲೇನ್ ವಾಟ್ ಈಸ್ ಕಂಟೈನರ್, ರೈಟ್. ಸೊ ಕಂಟೈನರ್ ಬಂದ್ಬಿಟ್ಟು, ಈಗ ನೀವು ಒಂದು ಅಪ್ಲಿಕೇಶನ್ ರನ್ ಮಾಡ್ತಿದ್ದೀರಾ ಅಂತಂದ್ರೆ ಅದಕ್ಕೆ ನಿಮಗೆ ಏನು ಬೇಕು, ಫಸ್ಟ್ ನಿಮಗೆ ಒಂದು ಆಪರೇಟಿಂಗ್ ಸಿಸ್ಟಮ್ ಬೇಕು, ಅದರ ಮೇಲೆ ಅದರ ರನ್ ಟೈಮ್ ಬೇಕು, ರೈಟ್. ಅದರ ಮೇಲೆ ಕೆಲವೊಂದು ಸ್ಪೆಸಿಫಿಕ್ ಲೈಬ್ರರೀಸ್ ಬೇಕು, ಅದ್ರ ಮೇಲೆ ಅದರ ನಿಮ್ಮ ಅಪ್ಲಿಕೇಶನ್ ನಡೆಯುತ್ತೆ, ರೈಟ್. ಸೊ ಈಗ ನೀವು ಒಂದು ಕಂಟೈನರ್ನ ನೀವು ಡಿಪ್ಲಾಯ್ ಮಾಡ್ತಾ ಇದ್ದೀರಾ ಅಂತ ಅಂದರೆ, ಒಂದು ಮೈಕ್ರೋ ಸರ್ವಿಸಸ್ನ ಡಿಪ್ಲಾಯ್ ಮಾಡ್ತಿದ್ದೀರಾ ಅಂತಂದರೆ, ನಿಮಗೆ ಬೇಕಾಗಿರೋದು ಮೇನ್ ಯುವರ್ ಅಪ್ಲಿಕೇಶನ್. ನೀವು ಬರ್ದಿರೋ ಕೋಡ್ ಇಸ್ ನಥಿಂಗ್ ಬಟ್ ಯುವರ್ ಅಪ್ಲಿಕೇಶನ್. ಈ ಲೈಬ್ರರೀಸ್, ಈ ರನ್ ಟೈಮ್ ಆಪರೇಟಿಂಗ್ ಸಿಸ್ಟಮ್, ಮೇ ಬಿ ದಿಸ್ ಕ್ಯಾನ್ ಬಿ ಅ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್, ದಿಸ್ ರನ್ ಟೈಮ್ ಕ್ಯಾನ್ ಬಿ ಯುವರ್ ಜಾವಾ ರನ್ ಟೈಮ್. ಇದ್ರ ಮೇಲೆ ಕೆಲವೊಂದು ಸ್ಪೆಸಿಫಿಕ್ ಲೈಬ್ರರೀಸ್, ಲೆಟ್ಸ್ ಎ ಸ್ಪ್ರಿಂಗ್ ಆರ್ ಸಮ್ ಅದರ್ ಲೈಬ್ರರೀಸ್ ಏನಾದರೂ ಬೇಕಾಗುತ್ತೆ ನಿಮಗೆ, ರೈಟ್. ಇದ್ರ ಮೇಲೆ ಬಂದ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ ಇರುತ್ತೆ. ಸೊ ದೀಸ್ ಪಾರ್ಟ್ಸ್ ಆರ್ ಕೈಂಡ್ ಆಫ್ ಕಾಮನ್. ಸೊ ಇದನ್ನ ನೀವು ಮೈಕ್ರೋ ಸರ್ವಿಸಸ್ ಡಿಪ್ಲಾಯ್ ಮಾಡಬೇಕಾದ್ರೆ ಪ್ರತಿ ಸರಿ ನೀವು ಇನ್ನೊಂದು ಸಿಸ್ಟಮ್ ಅಲ್ಲಿ ಇದನ್ನ ಡಿಪ್ಲಾಯ್ ಮಾಡೋಕ್ಕಾಗೋದಿಲ್ಲ. ಸೊ ದಿಸ್ ಈಸ್ ವೇರ್ ಇಟ್ ಈಸ್ ಬೆನಿಫಿಟೆಡ್ ಯೂಸಿಂಗ್ ಕಂಟೈನರ್ಸ್. ಓಕೆ, ದಿಸ್ ಇಸ್ ದ ಮೇನ್ ಅಡ್ವಾಂಟೇಜಸ್. ಇದರ ಕೆಲವೊಂದು ಏನು ಮೇನ್ ಕೋರ್ ಅಡ್ವಾಂಟೇಜಸ್ ಏನಕ್ಕೆ ನಾವು ಮೈಕ್ರೋ ಸರ್ವಿಸಸ್ ಯೂಸ್ ಮಾಡ್ತೀವಿ ಅಂತಂದ್ರೆ, ದಿಸ್ ವಿಲ್ ಪ್ರೊವೈಡ್ ಯು ಡಿಫರೆಂಟ್ ರನ್ ಟೈಮ್ ಆಪ್ಷನ್ಸ್. ಫಾರ್ ಎಕ್ಸಾಂಪಲ್, ಒನ್ ಮೈಕ್ರೋ ಸರ್ವಿಸ್ ಐ ರಿಕ್ವೈರ್ ಆನ್ ಜಾವಾ, ರೈಟ್. ಇದು ತುಂಬ ಒಂಥರ ಲೆಟ್ಸ್ ಎ ಕಾರ್ನರ್ ಕೇಸ್, ಬಟ್ ಸ್ಟಿಲ್ ರೈಟ್, ಜಾವಾ ಬೇಕಾಗುತ್ತೆ. ಅದು ಇನ್ನೊಂದರಲ್ಲಿ ನನಗೆ .NET ಬೇಕು, ರೈಟ್. ಸೊ ಈ ಥರ ಇಟ್ ಕ್ಯಾನ್ ಪ್ರೊವೈಡ್ ಮಿ ಡಿಫರೆಂಟ್ ರನ್ ಟೈಮ್ ಆಪ್ಷನ್ಸ್. ಸೆಕೆಂಡ್ ಈಸ್ ಫೈನ್ ಗ್ರೇನ್ಡ್ ಎಕ್ಸಿಕ್ಯೂಷನ್ ಎನ್ವಿರಾನ್ಮೆಂಟ್ಸ್ ಅಂತ ಅಂದರೆ, ನನಗೆ ಯಾವ ಮೈಕ್ರೋ ಸರ್ವಿಸಿಗೆ ಎಷ್ಟು ಕೆಪಾಸಿಟಿ ಬೇಕು, ರೈಟ್, ಅದರ ಬೇಸಿಸ್ ಮೇಲೆ ಐ ಕ್ಯಾನ್ ಇನ್ಕ್ರೀಸ್ ದ ಕೆಪಾಸಿಟಿ ಆಫ್ ದಿಸ್ ಕಂಟೈನರ್ಸ್. ನನಗೆ ಎಷ್ಟು ನಂಬರ್ ಆಫ್ ಕಂಟೈನರ್ಸ್ ಬೇಕು, ದಟ್ ಕ್ಯಾನ್ ಆಲ್ಸೋ ಬಿ ಸ್ಪೆಸಿಫೈಡ್, ರೈಟ್. ಆಮೇಲೆ ನನಗೊಂದು ಮೈಕ್ರೋ ಸರ್ವಿಸ್ ಹೊಸದು ನಾನು ಡಿಪ್ಲಾಯ್ ಮಾಡಬೇಕು ಅಂತಂದರೆ, ದಟ್ ಈಸ್ ಆಲ್ಸೋ ವೆರಿ ಈಸಿ ಥ್ರೂ ಕಂಟೈನರ್ಸ್. ಯಾಕಂತಂದ್ರೆ ದೇರ್ ಆರ್ ಪ್ರೀ ಬಿಲ್ಟ್ ಇಮೇಜಸ್, ರೈಟ್, ವಿಚ್ ಐ ಕ್ಯಾನ್ ಡೈರೆಕ್ಟ್ಲಿ. ಸೊ ಕಂಟೈನರ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ, ದೇರ್ ವಿಲ್ ಬಿ ಎ ಕಂಟೈನರ್ ರಿಜಿಸ್ಟ್ರಿ, ಸಾರಿ ದ ಇಮೇಜ್ ರಿಜಿಸ್ಟ್ರಿ ಅಂತ ಅಂತಾರೆ, ಓಕೆ, ಅಥವಾ ಡಾಕರ್ ರಿಜಿಸ್ಟ್ರಿ ಅನ್ನೋದು ಕಂಟೈನರ್ ರಿಜಿಸ್ಟ್ರಿ ಅಂತ ನಾನು. ಈ ರಿಜಿಸ್ಟ್ರಿಯಿಂದ ಈ ರಿಜಿಸ್ಟ್ರಿಯಲ್ಲಿ ಏನಿರುತ್ತೆ, ತುಂಬಾ ಇಮೇಜಸ್ ಇರುತ್ತೆ, ಇಮೇಜ್ 1, ಇಮೇಜ್ 2 ಆ ಥರ ಇರುತ್ತೆ. ಇದರಲ್ಲಿ ಇಮೇಜ್ 1, ಇಮೇಜ್ 2 ಅಂತ ಇರುತ್ತೆ. ಇದರಲ್ಲಿ ನಾನು ಏನು ಮಾಡ್ತೀನಿ, ಒಂದು ಇಮೇಜ್ನ ಡೌನ್ಲೋಡ್ ಮಾಡ್ತೀನಿ ನನ್ನ ಆಪರೇಟಿಂಗ್ ಸಿಸ್ಟಮ್, ಲೆಟ್ಸ್ ಎ ಇಮೇಜ್ 1. ಈ ಇಮೇಜ್ನ ಡೌನ್ಲೋಡ್ ಮಾಡಿಬಿಟ್ಟು ಇದರಿಂದ ನಾನೇನು ಮಾಡ್ತೀನಿ, ಒಂದು ಕಂಟೈನರ್ ಬಿಲ್ಡ್ ಮಾಡ್ತೀನಿ, ಓಕೆ. ಈ ಕಂಟೈನರ್ ಬಿಲ್ಡ್ ಮಾಡಿದಾಗ ಕಂಟೈನರಲ್ಲಿ ಆಮೇಲೆ ನಾನು ನನ್ನ ಅಪ್ಲಿಕೇಶನ್ ಹಾಕ್ತೀನಿ. ದಿಸ್ ಈಸ್ ಹೌ ಐ ರನ್ ದಿ ಕಂಟೈನರ್. ಸೊ ದಿಸ್ ಎಂಟೈರ್ ಪ್ರೊಸೆಸ್ ಇಸ್ ವೆರಿ ಫಾಸ್ಟ್, ಓಕೆ. ಸೊ ಈ ಎಲ್ಲ ಪ್ರೊಸೆಸ್ಸಲ್ಲಿ ಏನಾಗುತ್ತೆ, ನಾನು ಕಂಟೈನರ್ ಯೂಸ್ ಮಾಡ್ತೀನಿ. ಸೊ ದಿಸ್ ಎಂಟೈರ್ ಪ್ರೊಸೆಸ್ ಆಫ್ ಕಂಟೈನರ್ಸ್ ಪ್ಲಸ್ ದಿಸ್ ನಾನೀಗೇನೇ ನಿಮಗೆ ಎಕ್ಸ್ಪ್ಲೇನ್ ಮಾಡೋದ್ನಲ್ಲ, ಇದೆಲ್ಲ ಪ್ರೊಸೆಸ್, ದಿಸ್ ಇಸ್ ವೆರಿ ವೆರಿ ಈಸಿ ಯೂಸಿಂಗ್ ಕಂಟೈನರ್ ಆರ್ಕೆಸ್ಟ್ರೇಷನ್. ಏನಿದು ಕಂಟೈನರ್ ಆರ್ಕೆಸ್ಟ್ರೇಷನ್ ಅಂತಂದರೆ, ಈ ಕಂಟೈನರ್ಸ್ನ ಡಿಪ್ಲಾಯ್ಮೆಂಟ್, ನನಗೆ ಎಷ್ಟು ಕಂಟೈನರ್ಸ್ ಬೇಕು, ಅದರ ಕಾನ್ಫಿಗರೇಷನ್, ಓಕೆ, ಕಾನ್ಫಿಗರೇಷನ್, ಡಿಪ್ಲಾಯ್ಮೆಂಟ್, container availability, scaling, load balancing, ಮಾನಿಟರಿಂಗ್ ತುಂಬ ಇಂಪಾರ್ಟೆಂಟ್. ಮಾನಿಟರಿಂಗ್ ಅಂತಂದರೆ, ನನಗೆ ಎಷ್ಟು ಒಂದು ಫಾರ್ ಎಕ್ಸಾಂಪಲ್ ಒಂದು 100 ಕಂಟೈನರ್ಸ್ ಇದೆ, ಓಕೆ. ಈಚ್ ಕಂಟೈನರ್ ವಿಲ್ ಹ್ಯಾವ್ 1 ಮೈಕ್ರೋ ಸರ್ವಿಸ್. ಸೊ ನನ್ನ ಹತ್ರ 100 ಮೈಕ್ರೋ ಸರ್ವಿಸ್ ಇದೆ. ಅದು ಪ್ರತಿಯೊಂದು ಕಂಟೈನರ್ ಹೇಗಿದೆ ಹೆಲ್ತ್, ವೆದರ್ ಇಟ್ ಈಸ್ ಲೋಡೆಡ್, 80% CPU ಕೆಪಾಸಿಟಿ ಫುಲ್ ಕೆಪಾಸಿಟಿಯಲ್ಲಿ ಯೂಸ್ ಆಗ್ತಿದೆಯಾ, 90% ಇದೆಯಾ. ಈಗ ಫಾರ್ ಎಕ್ಸಾಂಪಲ್ 90% ಇದೆ, ನಾನು ಇನ್ನೊಂದು ನ್ಯೂ ಇನ್ಸ್ಟೆನ್ಸ್ ಅದನ್ನು ಸ್ಪಿನ್ ಮಾಡಬೇಕು, ರೈಟ್. So this all everything comes under the monitoring health. So ಇದರ ಜೊತೆಗೆ there are multiple other reasons why we use container orchestration. Okay, so ನಿಮಗೆ container orchestration ಗೊತ್ತಾಯ್ತು, database ಗೊತ್ತಾಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಸರ್ವಿಸ್ ಡಿಸ್ಕವರಿ. ವಾಟ್ ಈಸ್ ಸರ್ವಿಸ್ ಡಿಸ್ಕವರಿ? ಈಗ ಲೆಟ್ಸ್ ಸೇ there are many microservices. Okay,
let's say microservice 1, microservice 2, microservice 3. ಈಗ ಇದೇ ತರ let's say so on, let's say there are microservice 50 or let's say 30. Okay, there are 30 microservices of let's say total 5 types or whatever types. ಬೇರೆ ಬೇರೆ ತರ ಇದೆ. ಈಗ ಇದರ ಕಾನ್ಸೆಪ್ಟ್ನ ನಾವೊಂದು ಫುಲ್ ಸ್ಟ್ಯಾಂಡರ್ಡ್ ಪ್ಯಾಟರ್ನ್ ಹೇಗೆ ಫಾಲೋ ಮಾಡ್ತೀವೋ ಅದನ್ನೇ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಇಲ್ಲಿ ಬಂದ್ಬಿಟ್ಟು ದಿಸ್ ಇಸ್ ಲೆಟ್ಸ್ ಸೇ an API gateway. ಈಗ ಏನಾಗುತ್ತೆ, ನೀವು ಮೈಕ್ರೋ ಸರ್ವಿಸಸ್ ನೀವು ಡಿಪ್ಲಾಯ್ ಮಾಡಬೇಕಾದ್ರೆ ಪ್ರತಿ ಒಂದು ಮೈಕ್ರೋ ಸರ್ವಿಸ್ಗೆ ಅದರದೇ ಆದಂಥ ಎಂಡ್ ಪಾಯಿಂಟ್ ಸಿಗುತ್ತೆ. ವಾಟ್ ಈಸ್ ಅನ್ ಎಂಡ್ ಪಾಯಿಂಟ್? ಎಂಡ್ ಪಾಯಿಂಟ್ ಈಸ್ ಸಮಥಿಂಗ್ ಲೈಕ್ ದಿಸ್: http colon your domain, let's say api.com slash colon port 8080 slash the endpoint, let's say product. This is nothing but your endpoint. ಈ ಎಂಡ್ ಪಾಯಿಂಟ್, ಈ ಪ್ರಾಡಕ್ಟ್ ಸರ್ವಿಸ್ ಇದೆ ಅಂತಂದ್ರೆ ಈಗ ನಮಗೆ ಪ್ರಾಡಕ್ಟ್ ಅಂತ ಎಂಡ್ ಪಾಯಿಂಟ್ ಸಿಕ್ತು, ಬೇರೆ ಎಂಡ್ ಪಾಯಿಂಟ್ ಸಿಗುತ್ತೆ. ಈಗ ನೋಡಿ, ನೀವು ಇದ್ರ ಪೋರ್ಟ್ ಇದೆ, ರೈಟ್? ಈಚ್ ಸರ್ವಿಸ್ ವಿಲ್ ರನ್ ಆನ್ ಇಟ್ಸ್ ಓನ್ ಸಪರೇಟ್ ಪೋರ್ಟ್. This is 8081, 8082, maybe this will be on 8180. ಓಕೆ, ಸೊ ಬೇರೆ ಬೇರೆ ಪೋರ್ಟ್ ಇರುತ್ತೆ. ಆಮೇಲೆ ಪೋರ್ಟ್ ರ್ಯಾಂಡಮ್ ಅಲ್ಲೂ ಇರ್ಬೋದು, ಇಟ್ಸ್ ನೀಡ್ ನಾಟ್ ಬಿ ಸೀಕ್ವೆನ್ಷಿಯಲ್. ಸೊ ಈ ತರ ಪೋರ್ಟ್ಸ್ ಇದ್ದಾಗ ಇವಾಗ ಏನಾಗುತ್ತೆ, ನಾನು ಹೊರಗಡೆ ಲೈಕ್ ಇಟ್ ಮೀನ್ಸ್ ದಟ್ ಆಸ್ ಅ ಯೂಸರ್, ಎಂಡ್ ಯೂಸರ್, ಇಫ್ ಐ ಹ್ಯಾವ್ ಟು ಆಕ್ಸೆಸ್ ಎನಿ ಆಫ್ ದಿ ಮೈಕ್ರೋ ಸರ್ವಿಸಸ್, ನನಗೆ ಪ್ರತಿಯೊಂದು ಮೈಕ್ರೋ ಸರ್ವಿಸ್ನ ಎಂಡ್ ಪಾಯಿಂಟ್ ಗೊತ್ತಿರಲ್ಲ, ರೈಟ್? ಸೊ ನನಗೆ ಹೇಗೆ ಗೊತ್ತಾಗಬೇಕು? ನನಗೇನು ಬೇಕು? ಐ ನೀಡ್ ಅ ಸಿಂಗಲ್ ಎಂಡ್ ಪಾಯಿಂಟ್. I need a single endpoint to access the application, right? I need a single endpoint to access the application. That feature is provided by API gateway. API gateway ಏನು ಮಾಡುತ್ತೆ, ಪ್ರತಿ ಒಂದು ರಿಕ್ವೆಸ್ಟ್ ಬಂದಿರೋದೆಲ್ಲ API gateway ಹತ್ರನೇ ಬರುತ್ತೆ. API gateway will have its own separate endpoint. ಈ API gateway ಏನು ಮಾಡುತ್ತೆ, ಈ ರಿಕ್ವೆಸ್ಟ್ ತಗೊಂಡ್ಬಿಟ್ಟು ಈ ಎಂಡ್ ಪಾಯಿಂಟ್ನ ಅದು ಏನು URL ಇದೆ, ರೈಟ್? ಆ URL ಎಂಡ್ ಪಾಯಿಂಟ್ನ ಐಡೆಂಟಿಫೈ ಮಾಡುತ್ತೆ. ದೆನ್ ಇಟ್ ಈಸ್ ಗೋಯಿಂಗ್ ಟು ರೀಡೈರೆಕ್ಟ್ ಇಟ್ ಟು ಸ್ಪೆಸಿಫಿಕ್ ಮೈಕ್ರೋ ಸರ್ವಿಸ್. ಓಕೆ, ಇದೇನು ಮಾಡುತ್ತೆ, ಸ್ಪೆಸಿಫಿಕ್ ಮೈಕ್ರೋ ಸರ್ವಿಸಿಗೆ ರೀಡೈರೆಕ್ಟ್ ಮಾಡುತ್ತೆ. ಆ ರೀಡೈರೆಕ್ಟ್ ಮಾಡಿ ಮತ್ತೆ ಅದರದ್ದು ಏನು ರೆಸ್ಪಾನ್ಸ್ ಬರುತ್ತಲ್ಲ ಅದನ್ನು ಮತ್ತೆ ರೆಸ್ಪಾಂಡ್ ಮಾಡುತ್ತೆ. ದಿಸ್ ಈಸ್ ದ ಮೇನ್ ವರ್ಕ್ ಆಫ್ ದಿ API gateway. ಈ API gateway ಇದರ ಜೊತೆಗೆ ತುಂಬಾ ಬೇರೆ ಕೆಲಸನೂ ಮಾಡುತ್ತೆ. ಓಕೆ, API gateway in many cases acts as a load balancer also, ರೈಟ್? ಲೋಡ್ ಬ್ಯಾಲೆನ್ಸರ್ ಅಂತಾನೂ ಕೆಲಸ ಮಾಡುತ್ತೆ. ಸೊ ಇದ್ರ ಮೇಲೆ ನಾನು ಒಂದು ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ, API gateway ಏನೇನು ಮಾಡುತ್ತೆ ಅನ್ನೋದು. ಸೊ API gateway ಪರ್ಫಾರ್ಮ್ಸ್ ಮೆನಿ ಅದರ್ ಫಂಕ್ಷನಾಲಿಟೀಸ್ ಆಲ್ಸೋ. ಓಕೆ, ಬಟ್ ಆಸ್ ಆಫ್ ನೌ ನಿಮಗೆ ಬೇಸಿಕ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತಂದ್ರೆ API gateway acts as a single end point to the public, where using which you can access the application. That's the work of API gateway. ಓಕೆ, ಈಗ API gateway ಬಂತು. ಈಗ ಇದ್ರ ಜೊತೆಗೆ ಫಾರ್ ಎಕ್ಸಾಂಪಲ್ ಈಗ ನನ್ನ ಹತ್ರ ಇಷ್ಟಕ್ಕೊಂದು ಮೈಕ್ರೋ ಸರ್ವಿಸಸ್ ಇದೆಯಾ, ಈಗ ಈ ಮೈಕ್ರೋ ಸರ್ವಿಸ್ ಅಲ್ಲಿ API gateway ಹೇಗೆ ಗೊತ್ತಾಗುತ್ತೆ ವಿಚ್ ಮೈಕ್ರೋ ಸರ್ವಿಸ್ ಐ ನೀಡ್ ಟು ಆಕ್ಸೆಸ್? ಯಾಕಂತಂದ್ರೆ ಈಗ ಮೈಕ್ರೋ ಸರ್ವಿಸ್ ಒನ್, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಪ್ರಾಡಕ್ಟ್ ಮೈಕ್ರೋ ಸರ್ವಿಸ್. ಈ ಪ್ರಾಡಕ್ಟ್ ಮೈಕ್ರೋ ಸರ್ವಿಸ್ ಲೋಡ್ ಆಯಿತು ಅಂತ ಅಂದ್ಬಿಟ್ಟು ನಾನು ಸ್ಕೇಲ್ ಮಾಡ್ಕೊಂಡೆ, ರೈಟ್? ಮೈ ಸಿಸ್ಟಮ್ ಸ್ಕೇಲ್ಡ್ ಇಟ್. ಸೊ ಇದು ಇನ್ನೊಂದು ಪ್ರಾಡಕ್ಟ್, let's say this is product 1, this is also product, but this is one microservice, this is second microservice. ಈಗ ಈ ತರ ತುಂಬಾ ಪ್ರಾಡಕ್ಟ್ ಮೈಕ್ರೋ ಸರ್ವಿಸಸ್ ಇರ್ಬೋದು. ಇದು ಎಲ್ಲದರ ಡೀಟೇಲ್ಸ್ ಎಲ್ಲಿ ಸಿಗುತ್ತೆ? I have to discover. Whenever a request comes, I need to discover how many product microservices are there, which one is less loaded, which one is overloaded. So ಯಾವುದು less loaded, for example ಈ product 1 ಇದು first microservice ಇದೆಯಲ್ಲ, this is loaded by 70%. The second one is loaded only by 30%. ಸೊ ಈಗ ಹೊಸ ರಿಕ್ವೆಸ್ಟ್ ಬಂತು ಅಂದ್ರೆ ಆ ರಿಕ್ವೆಸ್ಟ್ ನಾನು ಯಾವ್ದಕ್ಕೆ ರೀಡೈರೆಕ್ಟ್ ಮಾಡಬೇಕು? ಈ ಲೆಸರ್ ಲೋಡೆಡ್ ಮೈಕ್ರೋ ಸರ್ವಿಸ್ಗೆ ರೀಡೈರೆಕ್ಟ್ ಮಾಡಬೇಕು. ಇದಕ್ಕೆ ರೀಡೈರೆಕ್ಟ್ ಮಾಡ್ಬೇಕಂದ್ರೆ ನಂಗೆ ಹೇಗೆ ಗೊತ್ತಾಗುತ್ತೆ ದಿಸ್ ಇಸ್ ದ ಮೈಕ್ರೋ ಸರ್ವಿಸ್, ದಿಸ್ ಇಸ್ ಆಲ್ಸೋ ಮೈಕ್ರೋ ಸರ್ವಿಸ್, ದಿಸ್ ಇಸ್ ಆಲ್ಸೋ ದೇರ್ ಆರ್ ಸೋ ಮೆನಿ ಮೈಕ್ರೋ ಸರ್ವಿಸಸ್ ಅಂತ? ದಟ್ ಐ ವಿಲ್ ಗೆಟ್ ಟು ನೋ ಯೂಸಿಂಗ್ another component called as service discovery. ಓಕೆ, ಸೊ ಸ್ಪ್ರಿಂಗ್ ಅಲ್ಲಿ, ಸೊ ನೆಟ್ಫ್ಲಿಕ್ಸ್ ಈ ತರ ಎಲ್ಲ ನೆಟ್ಫ್ಲಿಕ್ಸ್ ಅವ್ರದ್ದು ಏನು ಅಪ್ಲಿಕೇಶನ್ ಇದೆಯಲ್ಲ, ದೇ ಯೂಸ್ ಸಮಥಿಂಗ್ ಕಾಲ್ಡ್ ಆಸ್ ಯುರೇಕಾ. ಓಕೆ, ಯುರೇಕಾ ಅಂತ ಒಂದು ಮೈಕ್ರೋ ಸರ್ವಿಸ್, ಸರ್ವಿಸ್ ಡಿಸ್ಕವರಿ ಮೆಕ್ಯಾನಿಸಮ್ ಇದೆ. ಸೊ ನೀವು ಸ್ಪ್ರಿಂಗ್ ಫ್ರೇಮ್ ವರ್ಕ್, ನಂದು ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ನಿಮಗೆ ರೆಸ್ಟ್ ಸರ್ವಿಸಿಗೆ
ಸಾರಿ ನಾಟ್ ರೆಸ್ಟ್ ಸರ್ವಿಸ್, ಮೈಕ್ರೋ ಸರ್ವಿಸಸ್ಗೆ ಯೂಸ್ ಮಾಡುವಂಥ ಒಂದು ತುಂಬ ಜಾವಾ ಅಲ್ಲಿ ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡಿ ಸ್ಪ್ರಿಂಗ್ ಅಂತ ಒಂದು ಇಟ್ಸ್ ಅ ವೆರಿ ಫೇಮಸ್ ಫ್ರೇಮ್ವರ್ಕ್. ಓಕೆ, ಅದರಲ್ಲಿ ಯುರೇಕಾ ಅಂತ ಸರ್ವಿಸ್ ಡಿಸ್ಕವರಿ ಅಂತ ಒಂದು ಕಾನ್ಸೆಪ್ಟ್, ಒಂದು ಲೈಬ್ರರಿ ಇದೆ. ಸೊ ದಟ್ ಈಸ್ ಸಮಥಿಂಗ್ ಯೂಸ್ಡ್. ಸೊ ಇದು ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ, ಸ್ಪ್ರಿಂಗ್ ಅನ್ನೋದು ಏನು, ಅದು ಏನೇನು ಅದ್ರ ಏನೇನು ಬೆನಿಫಿಟ್ಸ್ ಇದೆ ಅಂತ. ಬಟ್ ಆಸ್ ಆಫ್ ನೌ ಯು ಅಂಡರ್ಸ್ಟುಡ್ that service discovery helps us in discovering the microservices. Whenever a new microservice is pinned, it will register itself in this microservice as a service discovery. Okay, that is nothing but your Eureka service. Okay, so this is about database, ಕಂಟೈನರ್ಸ್ ತಿಳ್ಕೊಂಡ್ರಿ, ಸರ್ವಿಸ್ ಡಿಸ್ಕವರಿ ಅನ್ನೋದೇನು, ಎ ಪಿ ಐ ಗೇಟ್ವೇ ಅನ್ನೋದೇನು, ಕಂಟೈನರ್ ಆರ್ಕೆಸ್ಟ್ರೇಷನ್ ಅನ್ನೋದೇನು ಅನ್ನೋದು ಗೊತ್ತಾಯಿತು. ಈಗ ಲಾಸ್ಟಿಗೆ ಒಂದು ಚಿಕ್ಕದಾಗಿ ರಿಕ್ವೆಸ್ಟ್ ಕೋರಿಲೇಷನ್ ಅನ್ನೋದೇನು ಅನ್ನೋದು ಹೇಳ್ಬಿಡ್ತೀನಿ. ರಿಕ್ವೆಸ್ಟ್ ಕೋರಿಲೇಷನ್ ಅಂತ ಅಂದರೆ, ಈಗ ನಿಮ್ಮ ಹತ್ರ ನೀವು ಒಂದು ಪ್ರಾಡಕ್ಟ್ ಹುಡುಕ್ತಾ ಇದ್ದೀರಾ, ರೈಟ್, ಅಥವಾ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ. ಸೊ ಆ ಪ್ರಾಡಕ್ಟ್ ಏನಾಗುತ್ತೆ, ಆ ರಿಕ್ವೆಸ್ಟ್ ಏನಾಗುತ್ತಲ್ಲ, ಆ ರಿಕ್ವೆಸ್ಟ್ ಬಂದ್ಬಿಟ್ಟು ಇಟ್ ವಿಲ್ ಟ್ರಾವೆಲ್ ಥ್ರೂ ಮಲ್ಟಿಪಲ್ ಮೈಕ್ರೋ ಸರ್ವಿಸಸ್ ಅಲ್ವಾ. ಸೊ ಫಸ್ಟ್ ಇಟ್ ವಿಲ್ ಹಿಟ್ ಎ ಪಿ ಐ ಗೇಟ್ವೇ, ದೆನ್ ಇಟ್ ವಿಲ್ ಹಿಟ್ ಪ್ರಾಡಕ್ಟ್, ಮೇ ಬಿ ನೀವು ಸರ್ಚ್ ಮಾಡ್ತಿದ್ದೀರಾ ಪ್ರಾಡಕ್ಟ್ ಮೈಕ್ರೋ ಸರ್ವಿಸಿಗೆ ಹೋಗುತ್ತೆ, ಆಮೇಲೆ ಲೆಟ್ಸ್ ಎ ಆರ್ಡರ್ ಮೈಕ್ರೋ ಸರ್ವಿಸಿಗೆ ಹೋಗುತ್ತೆ, ಆಮೇಲೆ ಪೇಮೆಂಟಿಗೆ ಹೋಗುತ್ತೆ, ಆಮೇಲೆ ಮತ್ತೆ ನಿಮ್ಮ ಹತ್ರ ರೆಸ್ಪಾನ್ಸ್ ಬರುತ್ತೆ. ಸೊ ಈ ಥರ ಬೇರೆ ಬೇರೆ ಮೈಕ್ರೋ ಸರ್ವಿಸಸ್ ಅಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನಿಮಗೆ ಒಂದೇ ರಿಕ್ವೆಸ್ಟ್ನ ಟ್ರಾವೆಲ್ ಮಾಡ್ತಿದೆ ಅನ್ನೋದು ನೀವು ಐಡೆಂಟಿಫೈ ಮಾಡೋದಕ್ಕೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ರಿಕ್ವೆಸ್ಟ್ ಕೋರಿಲೇಷನ್. ದಟ್ ಈಸ್ ಕಾಲ್ಡ್ ಎಸ್ ರಿಕ್ವೆಸ್ಟ್ ಕೋರಿಲೇಷನ್. ಅಂದರೆ ನೀವು ಒಂದು ರಿಕ್ವೆಸ್ಟ್ನ ಅದಕ್ಕೆ ಏನು ಮಾಡ್ತೀರಾ, ಒಂದು ಕೋರಿಲೇಷನ್ ಐ ಡಿ ಅಟ್ಯಾಚ್ ಮಾಡ್ತೀರಾ. ಓಕೆ, ಎಚ್ ಟಿ ಪಿ ರಿಕ್ವೆಸ್ಟಿಗೆ ನೀವೇನು ಮಾಡ್ತೀರಾ, ಕೋರಿಲೇಷನ್ ಐ ಡಿ ಅಟ್ಯಾಚ್ ಮಾಡ್ತೀರಾ. ಅದನ್ನು ಹೇಗೆ ಮಾಡ್ತೀರಾ, ಹೆಡರಲ್ಲಿ ಮಾಡ್ತೀರಾ, ಎಕ್ಸ್ ಕೋರಿಲೇಷನ್ ಐ ಡಿ. So this is more of a, let's say, concept in microservices. This is not a core component, but this is a concept in microservices. So I hope ನಿಮಗೆ ಈ ವಿಡಿಯೋ ತುಂಬ ಬೆನಿಫಿಷಿಯಲ್ ಅನಿಸಿರ್ಬೇಕು. ಓಕೆ, ಸೊ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ವಿಡಿಯೋ. ಓಕೆ, subscribe to our channel. Let's see in the next video. Thank you.